ಪುಟಾಣಿ, ಆಮ್ರಪಾಲಿ, ಒಂದು ಕ್ಷಣ ನಿಲ್ಲು. ಹೆದರಬೇಡ, ನಾನು ನಿನಗೇನು ಮಾಡುವುದಿಲ್ಲ. ಕೆಟ್ಟವರು ಅಂತ ಅಲ್ಲ, ಆದ್ರೆ ನಿನ್ನ ಭಯದ ಹಿಂದಿನ ಕಾರಣ ನನಗೆ ಅರ್ಥವಾಗುತ್ತದೆ. ನಾನು ಗಂಧರ್ವ ಕನ್ಯೆ, ನೀನು ಮಾನವ ಕನ್ಯೆ. ಮಾನವರು, ದಾನವರು, ದೇವತೆಯರು, ಗಂಧರ್ವರು ಎಲ್ಲರಿಗೂ ಹೃದಯವಿದೆ, ಎಲ್ಲರಿಗೂ ಮನಸ್ಸಿದೆ. ಎಲ್ಲರ ಮನಸ್ಸಿನ ಭಾವನೆಗಳು ಒಂದೇ. ಗಂಧರ್ವರಿಗೂ ಭಯ ಆಗತ್ತಾ? ಆಗದೆ ಏನು? ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ನನಗೂ ಕತ್ತಲೆ ಎಂದರೆ ಭಯ. ನನ್ನ ತಂದೆ ಯುದ್ಧಾಭ್ಯಾಸಕ್ಕಾಗಿ ಕಾಡಿಗೆ ಕರೆದೊಯ್ಯುತ್ತಿದ್ದರು. ಕಣ್ಣು ಕಟ್ಟಿ ಶಬ್ದದಿಂದಲೇ ಅಭ್ಯಾಸ ಮಾಡಬೇಕು. ನನಗೂ ಕಾಡಿನ ಕತ್ತಲಲ್ಲಿ ಭಯಾನಕವಾದದ್ದೇನೋ ಇದೆ ಎಂಬ ಭಯ. ನನ್ನ ತಂದೆ ಹೇಳಿದ ಮಾತು ಇನ್ನೂ ನೆನಪಿದೆ ನನಗೆ. ಯಾವ ವಿಷಯದ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲವೋ ಅದರ ಬಗ್ಗೆ ನಮಗೆ ಭಯವಿರುತ್ತದೆ. ಕತ್ತಲಲ್ಲಿ ಏನಿದೆ ಎಂಬುದರ ಅರಿವಿರಲಿಲ್ಲ, ಹಾಗಾಗಿ ಭಯವಿತ್ತು. ಕಾಡು ಪರಿಚಯವಾದಾಗ ಭಯವೂ ಕರಗಿ ಹೋಯಿತು. ನನ್ನ ಭೇಟಿ ಮಾಡಿದಾಗಿನಿಂದ ಇಲ್ಲದ ಭಯ ಈಗ ಯಾಕೆ ಪುಟಾಣಿ? ನೀನದ್ ಏನೇನೋ ಜಾದು ಮಾಡ್ತೀಯಲ್ಲ. ನಾನು ನಿನಗೇನಾದರೂ ಮಾಡಿಬಿಡುತ್ತೇನೆ ಎಂಬ ಭಯವೇ? ಯೋಚಿಸಬೇಡ ಪುಟಾಣಿ. ನಾನು ಭೂಲೋಕಕ್ಕೆ ಬಂದಿರುವುದು ರಾಜಕುಮಾರನನ್ನು ಹುಡುಕುವುದಕ್ಕಾಗಿ ಮಾತ್ರ. ಯಾರಿಗೂ ನೋವು ಕೊಡುವ ಉದ್ದೇಶ ನನ್ನದಲ್ಲ. ಬೇಜಾರಾಯ್ತಾ ನಾನು ಹಂಗ ಅಂದ್ಕೊಂಡಿದ್ದು? ಸಾರಿ. ಮನಸ್ಸಿನಲ್ಲಿ ಬೇಸರವಿದೆ, ಆದರೆ ನಿನ್ನಿಂದಾಗಿ ಅಲ್ಲ. ನನ್ನ ಹತ್ರ ಹೇಳ್ಕೊಳ್ಳಿ ಏನ್ ಬೇಜಾರಂತ. ಅಣ್ಣ ಹೇಳ್ತಾ ಇರ್ತಾನೆ, ಮನ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಲೈಟ್ ಅಂದ್ರೆ ಮನಸ್ಸು ತುಂಬಾ ಹಗುರ ಆಗುತ್ತೆ ಅಂತ. ರಾಜಕುಮಾರನನ್ನು ಆಮ್ರಪಾಲಿ ಕರೆತರುತ್ತಾಳೆ ಎಂದು ನನ್ನ ತಂದೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಕಳುಹಿಸಿದರು. ಇಡೀ ಗಂಧರ್ವ ಲೋಕದ ಭಾರ ನನ್ನ ಮೇಲಿದೆ. ಅದಕ್ಕಿಂತ ಹೆಚ್ಚಾಗಿ ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡಲಾಗುತ್ತಿಲ್ಲ ಎಂಬ ಸಂಕಟವಿದೆ, ಸಿಟ್ಟಿದೆ. ಅರ್ಥ ಆಗತ್ತೆ ನಂಗೆ. ಅಮ್ಮನ್ಗೆ ನಾನು ಹಾಗೆ ಮಾಡಬೇಕು ಹೀಗೆ ಮಾಡ್ಬೇಕಂತೆಲ್ಲ ಆಸೆ ಇದೆ. ಆದರೆ ಏನು ಮಾಡಲಿ, ಅಮ್ಮಂಗೆ ಬೇಜಾರು ಮಾಡ್ಬೇಕಂತ ನಂಗೆ ಇಷ್ಟ ಇಲ್ಲ. ನಾನು ಏನು ಮಾಡಿದ್ರು ಅಮ್ಮಂಗೆ ಸಿಟ್ಟು ಬರುತ್ತೆ. ನೀನು ಯಾಕೆ ನಿನ್ನ ಅಕ್ಕ ಅಣ್ಣಂದಿರ್ತಾರ ಇಲ್ಲ ಅಂತ ಕೇಳ್ತಾರೆ. ಛಾಯ ಅಕ್ಕನ ಜಾಣೆ ಅಂತಾರೆ, ಪ್ರದ್ಯುಮ್ನಣ್ಣನ ಬಂಗಾರ ಅಂತಾರೆ. ಆನ್ಯಾಗೆ ಭಯನೇ ಆಗಲ್ಲ. ನಿನಾದಣ್ಣ ನೋಡಕ್ ಚೆನ್ನಾಗಿದ್ದಾನೆ, ಆದ್ರೆ ಬೃಂದ ನೋಡಕ್ ಚೆನ್ನಾಗಿಲ್ಲ, ಹೆದ್ರ ಪುಕ್ಲಿ, ಬುದ್ಧಿ ಇಲ್ಲ. ನಮ್ಮಮ್ಮ ನನ್ನ ಕಾಗೆ ಬಂಗಾರ ಅಂತ ಕರೀತಾರೆ. ಪುಟಾಣಿ, ಮಂತ್ರಶಕ್ತಿಗೆ ಏನಂದೆ ನೀನು? ಮ್ಯಾಜಿಕ್. ಒಂದು ಮ್ಯಾಜಿಕ್ ನೋಡುವೆಯಾ? ನನ್ನನ್ನು ಕ್ಷಮಿಸ್ಬಿಡು ಛಾಯಾ. ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ ಛಾಯಾ. ಈಶ್ವರಿನ ನಮ್ಸಕ್ಕೆ ನಿನ್ನ ಹೆಸರೇ ಹೇಳ್ಬೇಕಾಗಿತ್ತು. ನೀನ್ ಗಂಡಾಗಿ ಹುಟ್ಟಿದ್ರೆ ಈ ಮನೆ, ಆಸ್ತಿ, ಜವಾಬ್ದಾರಿ ಎಲ್ಲ ನಿಂದೆ ಆಗ್ತಿತ್ತು. ನಿನ್ ಮೇಲೆ ನನಗ್ ದ್ವೇಷ ಇಲ್ಲ, ಅಥವಾ ಕೊಡಬಾರ್ದು ಅಂತಾನೂ ಅಲ್ಲ. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಪ್ರದ್ಯುಮ್ನನ್ಗೆ ಹೋಗ್ಬೇಕಲ್ಲ ಛಾಯಾ.
ಅದೇ ಸರಿ ಅಲ್ವಾ? ಹಾಯ್ ಛಾಯಾ ಅವರೇ, ಆಗಿಂದ ಹುಡುಕ್ತಿದ್ದೆ ನಾನು ನಿಮ್ಮನ್ನ. ಕಂಗ್ರ್ಯಾಚುಲೇಷನ್ಸ್, CEO ಆಗಿದ್ದೀರಾ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೋದಾ? ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಾಲ್ಕನಿಗೆ ಹೋಗಿ ಮಾತಾಡೋಣವಾ? ಸರಿ ಬನ್ನಿ. ಎಸ್, ಲೆಟ್ ಮಿ ಡೂ ಇಟ್. ಥ್ಯಾಂಕ್ಸ್. ಅದ್ಕೆ ಏನ್ ಇಲ್ಲಿ ಕುತ್ಕೊಂಡಿದ್ದೀರಾ? ಮಾತಾಡಿದ್ರ ಮಾಯಿ ಹತ್ರ? ಅದು ಈಶ್ವರಿ, ಏನ್ ಹೇಳಿದ್ರು ದ ಗ್ರೇಟ್ ಮಾಯಿ? ಒಪ್ಕೊಂಡ್ರಾ? ನಂಗೆ ಗೊತ್ತು ಅದಕ್ಕೆ ನೀವು ಒಪ್ಸಿರ್ತೀರಾ ಅಂತ. ಆಗ್ಲಿಲ್ಲ ಈಶ್ವರಿ. ನನ್ಗೇನ್ ಚೆನ್ನಾಗಿ ಮಾಯಿ ಮನ್ಸೇನು ಅಂತ ನಿನಗೆ ಗೊತ್ತು. ಕೆಲ್ಸ ಆಗ್ದಿದ್ಮೇಲೆ ಮಾತಾಡಿ ಏನ್ ಪ್ರಯೋಜನ ಅದಕ್ಕೆ? ನೀವು ನಿಮ್ ಕೆಲ್ಸ ಮಾಡ್ಲಿಲ್ಲ, ಆದ್ರೆ ನಾನು ಮಾತಿಗೆ ತಕ್ಕೊಳಲ್ಲ. ಈಶ್ವರಿ, ನನ್ ಮಾತ್ ಕೇಳು. ಆ ಟೈಮ್ ಎಲ್ಲ ಮುಗ್ದೋಯ್ತು ಅದಕ್ಕೆ. ಈಗ ಪಾರ್ಟಿಗೆ ಬಂದವರೆಲ್ಲ ನನ್ನ ಮಾತು ಕೇಳ್ತಾರೆ. ಈಶ್ವರಿ, ಪ್ರದ್ಯುಮ್ನ, ಬಾ ನನ್ ಜೊತೆ. ಯಾಕತ್ತೆ, ಏನಾಯ್ತು? ನೀನ್ ಅಮ್ಮನ ಜೊತೆ ಒಂದ್ ನಿಮಿಷ ಇಲ್ಲೇ ನಿಂತಿರು. ಯಾಕತ್ತೆ? ಎಲ್ಲ ನಿನ್ಗೆ ಗೊತ್ತಾಗತ್ತೆ. ನೀನ್ ಅಮ್ಮನ್ ಪಕ್ಕ ನಿಂತ್ಕೊಂಡ್ರೆ ಅಮ್ಮಂಗೂ ಧೈರ್ಯ ಅಲ್ವಾ? ಅಲ್ವಾ ಅದ್ಕೆ? ಅಮ್ಮ, ಇಲ್ಲಿ ಏನಾಗ್ತಿದೆ? ಅತ್ತೆ ನಮ್ಮಿಬ್ರನ್ನ ಎಲ್ಲೆಲ್ಸಿ ಅಲ್ಲೇನು ಹೇಳಕ್ ಹೊರಟಿದ್ದಾರೆ? ಈ ಊರಿನ ಕ್ಲೈಮೇಟೇ ಗೊತ್ತಾಗಲ್ಲ. ಒಂದಿನ ಶೆಕೆ, ಒಂದಿನ ಚಳಿ. ಇವತ್ತು ನೋಡಿ, ಇಟ್ಸ್ ಸೋ ಕೋಲ್ಡ್. ಆಸ್ಟ್ರೇಲಿಯಾದಲ್ಲಿ ಹೀಗಿಲ್ಲ ಅಪ್ಪ. ನೀನು ಈ ಮನೆ ಹಿರಿಮಗಳು. ಈಶ್ವರಿನ ನಮ್ಸಕ್ಕೆ ನಿನ್ನ ಹೆಸರೇ ಹೇಳಬೇಕಾಗಿತ್ತು. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಪ್ರದ್ಯುಮ್ನನ್ಗೆ ಹೋಗ್ಬೇಕಲ್ಲ ಛಾಯಾ. ಛಾಯಾ ಅವರೇ, ಹಲೋ ಛಾಯಾ ಅವರೇ. ಯಾವ್ದೋ ಯೋಚನೆ ಮುಳುಗೋಗಿದ್ದೀರಾ ಅನ್ಸುತ್ತೆ. ನಿಮ್ ಕಂಪ್ನಿನ ಹೇಗ್ ನಡ್ಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಏನೋ ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ. ಪ್ರದ್ಯುಮ್ನ ನನ್ನ ಬಗ್ಗೆ ನಿಮ್ಮ ಹತ್ರ ಅದೇನು ಹೇಳಿದಾನೆ ಗೊತ್ತಿಲ್ಲ. ಇಟ್ಸ್ ಸೋ ವಿಯರ್ಡ್ ಅಲ್ಲ. 2023 ಅರೇಂಜ್ ಮ್ಯಾರೇಜ್. ನಾನ್ ನಿಮ್ನ ಮದ್ವೆ ಆಗಕ್ಕಾಗಲ್ಲ. ನಿಜವಾಗ್ಲೂ ಗಂಧರ್ವ ಕನ್ಯೆನಾ? ಎಲ್ಲಿದೆ ಗಂಧರ್ವ ಲೋಕ? ದೂರ, ಬಹುದೂರ. ಬೇಜಾರಾಗ್ತಾ ಇದ್ಯಾ? ಭೂಲೋಕಕ್ಕೆ ಬಂದು ಕಳೆದು ಹೋಗಿದ್ದೇನೆ ಎನಿಸುತ್ತಿದೆ. ರಾಜಕುಮಾರನನ್ನು ಆದಷ್ಟು ಬೇಗ ಹುಡುಕಬೇಕು. ಆದರೆ ಪದಕವಿಲ್ಲದೆ ಹೇಗೆ ಹುಡುಕಲಿ? ಏನು ಮಾಡಲಿ? ನಿಂಗೆ ಸಹಾಯ ಮಾಡಕ್ ಯಾರು ಇಲ್ವಾ? ರಾಜಕುಮಾರ ಹಾಗೂ ನನ್ನನ್ನು ಬಿಟ್ಟರೆ ಭೂಲೋಕದಲ್ಲಿ ಬೇರೆ ಯಾವ ಗಂಧರ್ವರೂ ಇಲ್ಲ. ಪಿತಾಶ್ರೀಯನ್ನು
ಮಾತನಾಡಿಸಲು ಸಾಧ್ಯವಿಲ್ಲ. ಯಾಕೆ? ಅದು ಸುಲಭವಲ್ಲ. ಮತ್ತೆ ಪ್ರಯತ್ನಿಸಿದರೆ ನನ್ನ ಜೀವಕ್ಕೆ ಅಪಾಯವಿದೆ ಎಂದು ಪಿತಾಶ್ರೀಯವರು ಎಲ್ರಿಗೂ ನಮಸ್ಕಾರ. ಮೇ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ಏನಾಯ್ತು? ನನ್ನ ಬುದ್ಧಿಗೆ ಮಂಕು ಬಡಿದಿರಬೇಕು. ನೀವು ಮಾನವರು ಎಂತ ಸಾಧನವನ್ನು ಕಂಡು ಹಿಡಿದಿದ್ದೀರಿ? ಸಾಧನನ? ಏನಾಗಂದ್ರೆ? ಅದೇ ಶಬ್ದ ಕೇಳಿಸುತ್ತಿದೆಯಲ್ಲ. ಕೆಲವು ಸಮಯದ ಮುಂಚೆ ಆಪದ್ ಬಾಂಧವನ ತಂದೆಯ ಮಾತನ್ನು ಕೇಳಿಸಿಕೊಂಡೆ. ಓ, ಮೈಕು. ಮ- ಮ- ಮೈಕು ಎಂತ ವಿಚಿತ್ರವಾದ ಪದ. ನಾನು ಅದನ್ನು ಬಳಸಿದರೆ ನನ್ನ ಪಿತಾಶ್ರೀಯವರಿಗೆ ನನ್ನ ಮಾತು ಕೇಳಿಸಬಹುದೇನೋ. ಮೊದಲೇ ಯಾಕೆ ನನಗೆ ಹೊಳೆಯಲಿಲ್ಲ? ಆಮ್ರಪಾಲಿ, ಅಮ್ಮ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಹಲೋ ಎವ್ರಿವನ್. ನಾನ್ ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ಬೇಕು. ಪ್ರದ್ಯುಮ್ನ ಅರೆಸ್ಟ್. ಏನ್ ಮಾಡ್ತಿದ್ಯಾ ನೀನು? ತಪ್ಪು ತಿಳಿಯಬೇಡಿ, ಒಂದೇ ಒಂದು ಕ್ಷಣ ಮರಳಿಸುತ್ತೇನೆ. ಪಿತಾಶ್ರೀ, ಪಿತಾಶ್ರೀ, ನನ್ನ ಮಾತು ಕೇಳಿಸುತ್ತಿದೆಯೇ? ಪಿತಾಶ್ರೀ, ನಿಮ್ಮ ಸಹಾಯ ಬೇಕು ನನಗೆ. ಯಾರಿದು? ಇದ್ರ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ. ಇವತ್ತೆಲ್ಲ ವಿಚಿತ್ರವಾಗೇ ಇದೆ. ಮುಂಚೆ ಹೀಗಿರ್ಲಿಲ್ಲ. ಅರ್ಸು ಮನೆ ಅಂದ್ರೆ ಒಂದ್ ಪ್ರೆಸ್ಟೀಜ್ ಇತ್ತು. ಅರ್ಸು ಹೆಸರಿಗೆ ಅವಮಾನನಪ್ಪ. ಪಿತಾಶ್ರೀ,